ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಾರ್ತೆಗಳು ವಿವರವಾಗಿ. ಪ್ರವಾದಿ ಹಜರತ್ ಮೊಹಮ್ಮದ್ ನಬಿ ಅವರ ಜನ್ಮದಿನಾಚರಣೆಯಾದ ಈದ್ ಮಿಲಾದ್ ಉನ್ ನಬಿ ಪವಿತ್ರತೆಯೊಂದಿಗೆ ಹಾಗೂ ಭಕ್ತಿಭಾವದಿಂದ ಮಂಜೇಶ್ವರದಾದ್ಯಂತ ಆಚರಿಸಲಾಯಿತು. ಮಸೀದಿಗಳಲ್ಲಿ ವಿಶೇಷ ಮೌಲೂದ್ ಪಾರಾಯಣ, ಧಾರ್ಮಿಕ ಉಪನ್ಯಾಸಗಳು ಮತ್ತು ಪ್ರಾರ್ಥನೆಗಳು ನಡೆಯಿತು. ಮಂಜೇಶ್ವರದ ಪ್ರಮುಖ ಬೀದಿಗಳು ಹಸಿರು ಧ್ವಜಗಳು, ಬೆಳಕಿನ ಅಲಂಕಾರ ಮತ್ತು ಧಾರ್ಮಿಕ ಸಂದೇಶಗಳಿಂದ ಕಂಗೊಳಿಸಿತು. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಶೋಭಾಯಾತ್ರೆಗಳಲ್ಲಿ ಪಾಲ್ಗೊಂಡು ಪ್ರವಾದಿಯ ಜೀವನೋಪದೇಶಗಳನ್ನು ಸ್ಮರಿಸಿದರು. ಧಾರ್ಮಿಕ ವಿದ್ವಾಂಸರು ಪ್ರವಾದಿಯ ಆದರ್ಶಗಳನ್ನು ಪಾಲಿಸುವ ಮಹತ್ವವನ್ನು ತಿಳಿಸಿದರು. ಸಹೋದರತ್ವ, ಶಾಂತಿ, ಪ್ರೀತಿ ಮತ್ತು ಪರಸ್ಪರ ಸಹಕಾರದ ಸಂದೇಶವನ್ನು ಪ್ರವಾದಿಯ ಜೀವನವು ನೀಡುತ್ತದೆ ಎಂದು ಉಲ್ಲೇಖಿಸಲಾಯಿತು. ಉದ್ಯಾವರ ಆಯ್ರ ಜಮಾತ್ ಜುಮಾ ಮಸೀದಿಯ ಆಶ್ರಯದಲ್ಲಿ ನಡೆದ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಜಮಾತ್ ಮದರಿಸ್ ಬಿಎಂ ಅಬ್ದುಲ್ ಖಾದರ್ ಮದನಿ ಪ್ರಾರ್ಥನೆ ನೆರವೇರಿಸಿದರು. ಜಮಾತ್ ಅಧ್ಯಕ್ಷ ಸೈಯದ್ ಸೈಫುಲ್ಲಾ ತಂಗಳ್ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭ ಜಮಾತ್ ಖತೀಬ್ ಅಶ್ರಫ್ ವೈಜಿ ಅತ್ತಾವುಲ್ಲಾ ತಂಗಳ್, ಸಮಿತಿ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಬಟರ್ಫ್ಲೈ, ಇತರ ಪದಾಧಿಕಾರಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಂತರ ಜಮಾತ್ನ 13 ಮೊಹಲ್ಲಾದ ಮದ್ರಸಾ ವಿದ್ಯಾರ್ಥಿಗಳಿಂದ ಬೃಹತ್ ಮಿಲಾದ್ ರ್ಯಾಲಿ ನಡೆಸಲಾಯಿತು. ಅದೇ ರೀತಿ ಕುಂಜತೂರು ಜುಮಾ ಮಸೀದಿ, ಮಂಜೇಶ್ವರ, ಪಾಂಡ್ಯಾಲ್ ಮಸೀದಿ, ಪೊಸೋಡ್ ಜುಮಾ ಮಸೀದಿ, ಬಂಗ್ರ ಮಂಜೇಶ್ವರ ಸೇರಿದಂತೆ ನಾನಾ ಮಸೀದಿ ಸಮಿತಿಗಳ ನೇತೃತ್ವದಲ್ಲಿ ಬೃಹತ್ ಮಿಲಾದ್ ರ್ಯಾಲಿ ನಡೆಸಲಾಯಿತು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. 86 ವರ್ಷದ ವೃದ್ಧರೊಬ್ಬರು ಸ್ವಯಂ ಗುಂಡು ಹಾರಿಸಿಕೊಂಡು ಮೃತಪಟ್ಟ ಘಟನೆ ಮಂಜೇಶ್ವರದಲ್ಲಿ ನಡೆದಿದೆ. ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಿಯಪದವು ನಿವಾಸಿ ಮದಂಗಲ್ಲು ಸುಬ್ಬಣ್ಣ ಭಟ್ ಆಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿರುವುದು. ಮಂಜೇಶ್ವರದಲ್ಲಿ 86 ವರ್ಷದ ವೃದ್ಧರೊಬ್ಬರು ಸ್ವಯಂ ಗುಂಡು ಹಾರಿಸಿಕೊಂಡು ಮೃತಪಟ್ಟ ಘಟನೆ ನಡೆದಿದೆ. ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಿಯಪದವು ನಿವಾಸಿ ಮಂದಂಗಲ್ಲು ಸುಬ್ಬಣ್ಣ ಭಟ್ ಆಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿರುವುದು. ತಿರುವೋಣದ ದಿನದಂದು ಅಪರಾಹ್ನವಾಗಿದೆ ಘಟನೆ ನಡೆದಿರುವುದು. ಪತ್ನಿಗೆ ಹಾಗೂ ಸುಬ್ಬಣ್ಣ ಭಟ್ ಅವರಿಗೆ ಗುಣವಾಗದ ಅನಾರೋಗ್ಯ ಇದ್ದುದರಿಂದ ಮಾನಸಿಕವಾಗಿ ಕುಗ್ಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಮಂಜೇಶ್ವರ ಪೊಲೀಸರು ದಾಖಲಿಸಿದ ಪ್ರಕರಣದಲ್ಲಿ ಹೇಳಲಾಗಿದೆ. ಸುಬ್ಬಣ್ಣ ಭಟ್ ಹಾಗೂ ಪತ್ನಿ ರಾಜಮಳ್ ಅವರು ಮನೆಯಲ್ಲಿ ವಾಸಿಸುತ್ತಿದ್ದರು. ಹೆಚ್ಚಿನ ಮಾಹಿತಿಗಾಗಿ ತನಿಖೆ ಮುಂದುವರಿಯುತ್ತಿದೆ ಎಂದು ಮಂಜೇಶ್ವರ ಪೊಲೀಸರು ತಿಳಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಬದಿಯಡ್ಕ ಅಗ್ನಿ ಫ್ರೆಂಡ್ಸ್ ಆಶ್ರಯದಲ್ಲಿ ನೂತನ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡಲಾಯಿತು. ಬದಿಯಡ್ಕ ಪೇಟೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬದಿಯಡ್ಕ ಖಂಡ್ ಸಂಘ ಚಾಲಕ್ ರಮೇಶ್ ಕಳೇರಿ ಉದ್ಘಾಟಿಸಿದರು. ಅಗ್ನಿ ಫ್ರೆಂಡ್ಸ್ ಬದಿಯಡ್ಕ ಆಶ್ರಯದಲ್ಲಿ ನೂತನ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಕಾರ್ಯಕ್ರಮ ತಿರುವೋಣ ದಿನದಂದು ಬದಿಯಡ್ಕ ಪೇಟೆಯಲ್ಲಿ ನಡೆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬದಿಯಡ್ಕ ಖಂಡ್ ಸಂಘ ಚಾಲಕ್ ರಮೇಶ್ ಕಳೇರಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಿಜೆಪಿ ಕಾಸರಗೋಡು ಜಿಲ್ಲಾ ಸಮಿತಿ ಅಧ್ಯಕ್ಷೆ ಅಶ್ವಿನಿ ಎಂಎಲ್ ಆಂಬ್ಯುಲೆನ್ಸ್ ಅನ್ನು ಉದ್ಘಾಟಿಸಿ ಸ್ವತಃ ಚಲಾಯಿಸಿದರು. ಅಗ್ನಿ ಫ್ರೆಂಡ್ಸ್ ಅಧ್ಯಕ್ಷ ಅನಿಲ್ ಕುಟ್ಟನ್ ಅಧ್ಯಕ್ಷತೆ ವಹಿಸಿದ್ದರು. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸುನಿಲ್ ಪಿಆರ್, ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಎಂ, ಧಾರ್ಮಿಕ ಮುಂದಾಳು ಗೋಪಾಲಕೃಷ್ಣ ವಾಂತಿಚಾಲು, ವಿ ಬಾಲಕೃಷ್ಣ ಶೆಟ್ಟಿ, ಇತರರಾದ ಹರೀಶ್ ನಾರಂಪಾಡಿ, ಹರೀಶ್ ಗೋಸಾಡ, ಹರಿಪ್ರಸಾದ್ ಪುತ್ರಕಳ, ಗಂಗಾಧರ ಪಳ್ಳದಡ್ಕ, ದಾಮೋದರ ಟೈಲರ್ ಮುಂತಾದವರು ಉಪಸ್ಥಿತರಿದ್ದರು.
ಅವಿನಾಶ್ ವೀರೈ ಸ್ವಾಗತಿಸಿ ಅಗ್ನಿ ಝಾನ್ಸಿ ಕ್ಲಬ್ ಅಧ್ಯಕ್ಷೆ ಭುವನೇಶ್ವರಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರದಲ್ಲಿ ನಡೆಯುವ ಇತಿಹಾಸ ಪ್ರಸಿದ್ಧ ಹುಲಿವೇಷ ಸ್ಪರ್ಧೆ ಮಂಜೇಶ್ವರ ಪಿಲಿಗೊಬ್ಬು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು. ಉದ್ಯಾವರ ಮಾಡ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜು ಬೆಲ್ಚಪಾಡ ಬಿಡುಗಡೆಗೊಳಿಸಿದರು. ಮಂಜೇಶ್ವರದಲ್ಲಿ ನಡೆಯುವ ಇತಿಹಾಸ ಪ್ರಸಿದ್ಧ ಹುಲಿವೇಷ ಸ್ಪರ್ಧೆ ಮಂಜೇಶ್ವರ ಪಿಲಿಗೊಬ್ಬು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಉದ್ಯಾವರ ಮಾಡ ಶ್ರೀ ಅರಸು ಮಂಜೇಶ್ವರ ಕ್ಷೇತ್ರದಲ್ಲಿ ಬಿಡುಗಡೆಗೊಳಿಸಲಾಯಿತು. ರಾಜು ಬೆಲ್ಚಪಾಡ ಅವರು ಆಸ್ಟ್ರಾ ಗ್ರೂಪ್ ಸಿಇಒ ಲಂಜುಲಾಲ್ ಕೆಎಸ್ ಅವರಿಗೆ ನೀಡಿ ಬಿಡುಗಡೆಗೊಳಿಸಿದರು. ಆಸ್ಟ್ರಾ ಗ್ರೂಪ್ ಸಿಇಒ ಲಂಜುಲಾಲ್ ಕೆಎಸ್ ಹಾಗೂ ಖಾಸಗಿ ವಾಹಿನಿಯ ಸಹಯೋಗದೊಂದಿಗೆ ಕಾರ್ಯಕ್ರಮ ಆಯೋಜಿಸಲಾಗುವುದು. ಖಾಸಗಿ ಚಾನಲ್ ಮಾಲಕ ಜಗದೀಶ್ ಮಡಿವಾಳ್, ಅಶ್ವಿನಿ ಎಂಎಲ್, ಕಿರಣ್ ಶೆಟ್ಟಿ ಮಾಡ, ಹರೀಶ್ ಮಾಡ, ಕೇಶವ್ ಕನಿಲ, ಸಂಜೀವ ಶೆಟ್ಟಿ ಮಾಡ, ಹಿರಿಯ ಪತ್ರಕರ್ತ ಅಬ್ದುಲ್ ರೆಹಮಾನ್ ಉದ್ಯಾವರ, ನಿರಂಜನ್ ಮಂಜೇಶ್ವರ, ಸುರೇಶ್ ಪಿ, ಆದರ್ಶ್ ಬಿಎಂ, ವಿಎಂ ಮಾಡ ಸದಸ್ಯರು, ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳ ಮಾಲೀಕರು, ಖಾಸಗಿ ಚಾನಲ್ ಉದ್ಯೋಗಿಗಳು ಮುಂತಾದವರು ಭಾಗವಹಿಸಿದ್ದರು. ಮಂಜೇಶ್ವರ ಪಿಲಿಗೊಬ್ಬು ಸ್ಪರ್ಧೆಯು ಸೆಪ್ಟೆಂಬರ್ 29ರಂದು ಉದ್ಯಾವರ ಮಾಡ ಮೈದಾನದಲ್ಲಿ ನಡೆಯಲಿದೆ. ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ನಗದು ಬಹುಮಾನ ನೀಡಲಾಗುವುದು. ಕಾಸರಗೋಡು ಜಿಲ್ಲೆಯಿಂದ ಈ ಬಾರಿ 7 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿದೆ ಎಂದು ಸಂಘಟಕರು ತಿಳಿಸಿದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ನಾಡಿನಾದ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಗ್ಗೆ ಮಹಲ್ ಜಮಾತ್ಗಳು, ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಪ್ರವಾದಿ ದಿನದ ರ್ಯಾಲಿಗಳು ವರ್ಣರಂಜಿತವಾಗಿದ್ದವು. ಪ್ರಮುಖವಾಗಿ ಮದ್ರಸೆಗಳನ್ನು ಕೇಂದ್ರೀಕರಿಸಿಯಾಗಿತ್ತು ರ್ಯಾಲಿ ಆಯೋಜಿಸಿರುವುದು. ನಾಡಿನಾದ್ಯಂತ ಅದ್ದೂರಿ ಕಾರ್ಯಕ್ರಮಗಳೊಂದಿಗೆ ಪ್ರವಾದಿ ದಿನದ ಆಚರಣೆಗಳು ನಡೆದು ಬರುತ್ತಿದೆ. ಗ್ರಾಮ ಅಥವಾ ನಗರಗಳ ವ್ಯತ್ಯಾಸವಿಲ್ಲದೆ ಎಲ್ಲಾ ಸ್ಥಳಗಳಲ್ಲಿ ಪ್ರವಾದಿ ದಿನದ ಸಂದೇಶ ರ್ಯಾಲಿಗಳು ನಡೆಯಿತು. ಮತಗಾನಗಳೊಂದಿಗೆ ನಡೆದ ರ್ಯಾಲಿಯಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ಯುವಕರು, ಹಿರಿಯರು ಭಾಗವಹಿಸಿದ್ದರು. ದಫ್ ಹಾಗೂ ಸ್ಕೌಟ್ಗಳು ರ್ಯಾಲಿಗೆ ಮೆರುಗು ನೀಡಿತು. ದಾರಿಯುದ್ದಕ್ಕೂ ಸಿಹಿ ತಿಂಡಿಗಳ ವಿತರಣೆ ಹಾಗೂ ಮಸೀದಿಗಳಲ್ಲಿ ಅನ್ನದಾನ ಏರ್ಪಡಿಸಲಾಗಿತ್ತು. ಚೆರ್ಕಳ ಕುವತುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಮದ್ರಸಾ ಸಮಿತಿಯ ಆಶ್ರಯದಲ್ಲಿ ವರ್ಣರಂಜಿತ ಕಾರ್ಯಕ್ರಮಗಳೊಂದಿಗೆ ಪ್ರವಾದಿ ದಿನವನ್ನು ಆಚರಿಸಲಾಗುತ್ತಿರುವುದು. ಧ್ವಜಾರೋಹಣ ಸಮಾರಂಭವನ್ನು ಚೆರ್ಕಳ ಮೊಯ್ದೀನ್ ವಲಿಯ ಜುಮಾ ಮಸೀದಿ ಸಮಿತಿಯ ಅಧ್ಯಕ್ಷ ಅಬ್ದುಲ್ಲಾ ಕುಂಜೆ ನಿರ್ವಹಿಸಿದರು. ನಂತರ ಪ್ರವಾದಿ ದಿನದ ರ್ಯಾಲಿ ನಡೆಯಿತು. ಮದರಸಗಳಲ್ಲಿ ವಿದ್ಯಾರ್ಥಿಗಳ ಕಲಾ ಸಾಹಿತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಕೆಲವು ಸ್ಥಳಗಳಲ್ಲಿ ಕಳೆದ ಕೆಲವು ದಿನಗಳಲ್ಲಿ ಕಲಾ ಸ್ಪರ್ಧೆಗಳು ಪೂರ್ಣಗೊಂಡಿವೆ. ಇತರ ಸ್ಥಳಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂದುವರೆಯಲಿದೆ. ಪ್ರವಾದಿ ದಿನದ ಸಭೆಗಳಲ್ಲಿ ಪ್ರಮುಖ ವಿದ್ವಾಂಸರಿಂದ ಉಪನ್ಯಾಸಗಳು, ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿದವರಿಗೆ ಸನ್ಮಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪ್ರವಾದಿ ದಿನದ ಅಂಗವಾಗಿ ಮಸೀದಿಗಳಲ್ಲಿ ಮೌಲಿದ್ ಪಾರಾಯಣ ಹಾಗೂ ಸದಸ್ಯಗಳನ್ನು ಆಯೋಜಿಸಲಾಗಿದೆ. ಬೀದಿಗಳು, ಮಸೀದಿಗಳು, ಮದರಸಗಳು ಹಾಗೂ ಮನೆಗಳು ದೀಪಗಳಿಂದ ಅಲಂಕರಿಸಲಾಗಿದ್ದು ಇದು ಕಣ್ಣಿಗೆ ಹಬ್ಬವಾಗಿದೆ. ಅರೇಬಿಕ್ ಕಾಲೇಜುಗಳು ಸೇರಿದಂತೆ ವಿವಿಧ ಸಂಸ್ಥೆಗಳಲ್ಲಿ ರಬಿಯುಲ್ ಅವ್ವಲ್ ತಿಂಗಳು ಪೂರ್ತಿ ಆಚರಣೆ ಕಾರ್ಯಕ್ರಮಗಳನ್ನು ಸಿದ್ಧಪಡಿಸಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಸಾದ್ಯಾದಾವ ಕಾಲೇಜು ವಿದ್ಯಾರ್ಥಿ ಸಂಘಟನೆಯಾದ ಆರ್ಕಿಡ್ ಆಶ್ರಯದಲ್ಲಿ ರಸೂಲಿನ್ ಟೆವಿರನ್ನು ಆಹಾರ ಕಿಟ್ ವಿತರಿಸಲಾಯಿತು. ಪಳ್ಳಂಗೋಡು ಅಬ್ದುಲ್ ಖಾದರ್ ಮದನಿ, ಹಾಶಿಂ ಹಸನೆ ಕಲ್ಲಾಚಿ ಎಂಬಿವರು ಉದ್ಘಾಟಿಸಿದರು. ತಪಿಕುನ್ನ ಮನಸ್ಸುಗಳ್ಕ ರಸೂಲಿನ್ ಟೆವಿರನ್ನು ಎಂಬ ಶೀರ್ಷಿಕೆಯಡಿಯಲ್ಲಿ ಹಲವು ವರ್ಷಗಳಿಂದ ಸಾದ್ಯಾದಾವ ಕಾಲೇಜು ವಿದ್ಯಾರ್ಥಿ ಸಂಘಟನೆಯಾದ ಆರ್ಕಿಡ್ ಆಶ್ರಯದಲ್ಲಿ ಆಯೋಜಿಸಲಾಗುತ್ತಿರುವ ರಸೂಲಿನ್ ಟೆವಿರನ್ನು ಆಹಾರ ಕಿಟ್ ವಿತರಣೆಯನ್ನು ಸಮಸ್ತ ಕೇರಳ ಜಾಮಿಯತುಲ್ ಉಲಮಾ ಜಿಲ್ಲಾ ಕಾರ್ಯದರ್ಶಿ ಪಳ್ಳಂಗೋಡು ಅಬ್ದುಲ್ ಖಾದರ್ ಮದನಿ ಹಾಗೂ ದಾವ ಕಾಲೇಜಿನ ಮುದರಿಶ್ ಹಾಶಿಲ್ಲಾ ಅಹಮದ್ ಎಂಬಿವರು ಜೊತೆ ಸೇರಿ ಉದ್ಘಾಟಿಸಿದರು. ಕೊಲ್ಲಂಬಾಡಿ ಅಬ್ದುಲ್ ಖಾದರ್ ಸಾದಿ ಮಾತನಾಡಿ, ಹಲವು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಈ ಸೇವೆ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. കാസർഗോഡ് ജാമിയ സാദിയ അറബിയ ദൈവ കോളേജിലെ വിദ്യാർത്ഥി സംഘടനയായ ഓർക്കിഡിൻ്റെ കീഴിൽ എല്ലാ മീലാദാഘോഷത്തിൻ്റെ ദിവസത്തിലും വഴിയോരത്തും മറ്റും വിശ്രമിക്കുന്ന പാവപ്പെട്ട ആളുകളെയും മറ്റും ലക്ഷ്യമിട്ടുകൊണ്ട് നടത്തുന്ന ഭക്ഷണ കിറ്റ് വിതരണത്തിൻ്റെ പരിപാടിയുമായാണ് ഞങ്ങൾ ഇവിടെ എത്തിയത്. ഇന്ന് രാവിലെ 11 മണിക്ക് തുടങ്ങിയ ഈ ഭക്ഷണ കിറ്റ് പ്രോഗ്രാമിൽ നിരവധി ആളുകൾക്ക് ഞങ്ങൾക്ക് സഹായിക്കാനും മറ്റും സാധിച്ചു. വളരെ സന്തോഷമുണ്ട്. പാവപ്പെട്ട ഒരുപാട് ആളുകൾക്ക് ഇത് ഉപകരിക്കുമെന്ന് ഞങ്ങൾക്ക് വലിയ ಪ್ರತೀಕ್ಷೆಯುಂಟು. ಯೋಜನೆಯ ಭಾಗವಾಗಿ ಕಾಸರಗೋಡು ಟೌನ್ನಲ್ಲಿಯೂ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು.
ಅಬ್ದುಲ್ಲಾ ಸಾದಿ ಕುಂಬಳೆ, ಸಿದ್ದಿಕ್ ಸಾದಿ ಹೇರೂರು, ಜಾಬೀರ್ ಸಕಾಫಿ, ಆರ್ಕಿಡ್ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಸಾಮಾಜಿಕ ಕಾರ್ಯಕರ್ತ ಜುಬೇರ್ ಪಟ್ಪು, ನಜೀರ್ ಮವ್ವಲ್, ಸಾದಿಯಾ ದಾವಾ ಕಾಲೇಜು ಕ್ಯಾಂಪಸ್ ಲೀಡರ್ ರಿಫಾಯಿ, ಜೊತೆ ಕಾರ್ಯದರ್ಶಿ ಫಜಲ್ ರೆಹಮಾನ್, ಶಾಹಿರ್ ಎಂಪಿ ಮುಂತಾದವರು ಉಪಸ್ಥಿತರಿದ್ದರು. ಸಾದಿಯಾ ದಾವಾ ಮುದರಿಶ್ ಹಾಶಿಂ ಹಸನೆ ನೇತೃತ್ವದ ತಂಡವು ಪಾಲಕ್ಕಾಡ್ ಜಿಲ್ಲೆಯ ನೆಲ್ಲಿಯಾಂಬದಿಯಲ್ಲಿ 400ಕ್ಕೂ ಅಧಿಕ ಜನರಿಗೆ ಆಹಾರವನ್ನು ಒದಗಿಸಿತು. 4 ಮಹಲ್ಗಳಲ್ಲಾಗಿ ಆರ್ಥಿಕವಾಗಿ ಹಿಂದುಳಿದ ಕಾರ್ಮಿಕ ಕುಟುಂಬಗಳು ಈ ಯೋಜನೆಯ ಭಾಗವಾಯಿತು. ಉತ್ತರ ಭಾರತ ಹಾಗೂ ಕೇರಳದ ವಿವಿಧೆಡೆ ರಬಿಯುಲ್ ಅವ್ವಲ್ 12ರಂದು ಕಿಟ್ ವಿತರಿಸಲಾಗುತ್ತಿದೆ ಎಂದು ಆರ್ಕಿಡ್ ಪದಾಧಿಕಾರಿಗಳು ಮಾಹಿತಿ ನೀಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಗ್ರೀನ್ ಸ್ಟಾರ್ ಚೌಕಿ ಕುನ್ನಿಲ್ ಆಯೋಜಿಸುವ 23ನೇ ವಾರ್ಷಿಕೋತ್ಸವ ಆಚರಣೆ ಹಾಗೂ ದಫ್ ಸ್ಪರ್ಧೆಯ ಲೋಗೋವನ್ನು ಬಿಡುಗಡೆಗೊಳಿಸಲಾಯಿತು. ಅಡ್ವೈಸರಿ ಬೋರ್ಡ್ ಚೇರ್ಮನ್ ಕೆಎ ಅಬ್ದುಲ್ಲಾ ಕುಂಜಿ ಲೋಗೋ ಬಿಡುಗಡೆಗೊಳಿಸಿದರು. ಗ್ರೀನ್ ಸ್ಟಾರ್ ಚೌಕಿ ಕುನ್ನಿಲ್ ಆಯೋಜಿಸುವ 23ನೇ ವಾರ್ಷಿಕೋತ್ಸವ ಆಚರಣೆ ಹಾಗೂ ದಫ್ ಸ್ಪರ್ಧೆಯ ಲೋಗೋವನ್ನು ಅದ್ದೂರಿ ಸಮಾರಂಭದಲ್ಲಿ ಬಿಡುಗಡೆ ಮಾಡಲಾಯಿತು. ಅಡ್ವೈಸರಿ ಬೋರ್ಡ್ ಚೇರ್ಮನ್ ಕೆಎ ಅಬ್ದುಲ್ಲಾ ಕುಂಜಿ ಬಿಡುಗಡೆ ಮಾಡಿದರು. ಅಧ್ಯಕ್ಷ ನಜೀಬ್ ಕುಂಜಿ ಅಧ್ಯಕ್ಷತೆ ವಹಿಸಿದ್ದರು. ಮೂಸಾ ಬಾಸಿತ್, ಹಬೀಬ್ ಮೂಪಾ, ಶಕೀಲ್, ಅನಸ್, ಮೊಯ್ದೀನ್ ಕುಟ್ಟಿ, ಶಿಹಾಬ್, ಖಲೀಲ್, ರೆಹಮಾನ್, ರಿಯಾಜ್, ಇಸ್ಮಾಯಿಲ್, ಸಲೀಂ, ತಾಜುದ್ದೀನ್, ಅಚುಮುನಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಕುವೈತ್ನಲ್ಲಿ ಕಾಸರಗೋಡಿನ ಗೆಳೆಯರ ಕೂಟೈಮದ ನೇತೃತ್ವದಲ್ಲಿ ಓಣಂ ಆಚರಿಸಲಾಯಿತು. ತಿರುವೋಣ ದಿನದಂದು ಫಾಹಾ ಹಿಲ್ ಕೊಹಿನೂರ್ ಆಡಿಟೋರಿಯಂನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಕಾಸರಗೋಡಿಗರು ಭಾಗವಹಿಸಿದ್ದರು. ಓಣಂ ಹಾಗೂ ಪ್ರವಾದಿಯ ಜನ್ಮ ದಿನಾಚರಣೆ ಕಾರ್ಯಕ್ರಮ ಒಂದೇ ದಿನ ಬಂದಿದ್ದರಿಂದ ಕುವೈತ್ನಲ್ಲಿ ಸಂಭ್ರಮದಿಂದ ಹಬ್ಬ ಆಚರಿಸಿದರು ಕಾಸರಗೋಡಿಗರಾದ ಚಂಗಾಯಿ ಕೂಟೈಮ. ಬದರ್ ಮೆಡಿಕಲ್ ಸೆಂಟರ್ ಮ್ಯಾನೇಜರ್ ಅಬ್ದುಲ್ ರಜಾಕ್ ಸಂಗಮವನ್ನು ಉದ್ಘಾಟಿಸಿದರು. ಕುವೈತ್ನ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ಸತ್ತಾರ್ ಕುನ್ನಿಲ್ ಅಧ್ಯಕ್ಷತೆ ವಹಿಸಿದ್ದರು. ಸುರೇಶ್ ಕೊಳವೈಲ್, ಮುನೀರ್ ಕುಣಿಯಾ, ಬಾಲನ್ ಓವಿ, ಮುರಳಿ ಕೊಡನ್ ಶ್ರೀನಿವಾಸನ್, ತಾಜು ಬೋವಿಖಾನ, ನಿಜಾಮ್ ಮುಕ್ಕೋಟ್, ಇಕ್ಬಾಲ್ ಪೆರುಂಬಟ್ಟ, ಜೋಸ್ ಎಸ್ಎಂ ಹಮೀದ್, ಸಂಪತ್ ಮುಳ್ಳೇರಿಯಾ, ಸುಧಾಕರನ್, ಅಬ್ದು ಕಡವತ್, ಅಶ್ರಫ್ ಕೋಡ್ಯಡ್ಕ, ಹಸನ್ ಬಳ್ಳ, ಸುಧಾಕರ ಮುಂಗಾದ್, ಕಬೀರ್ ತಳಂಗರ, ಸಿರಾಜ್ ಮುಂತಾದವರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಸಲಾಂ ಕಳನಾಡು ಸ್ವಾಗತಿಸಿ ಕಬೀರ್ ಮನ್ಯಪಾರ ಧನ್ಯವಾದವಿತ್ತರು. ತಿರುವೋಣ ದಿನದಂದು ಚಂಗಾಯ್ಸ್ ಓಣಂ 2025ರಲ್ಲಿ ಕುಟುಂಬದ ಸದಸ್ಯರು ತಯಾರಿಸಿದ ವಿವಿಧ ರುಚಿಕರವಾದ ಭಕ್ಷ್ಯಗಳಿಂದ ಕೂಡಿದ ಓಣ ಸದ್ಯ ಸಮೃದ್ಧವಾಗಿತ್ತು. ಭೋಜನದ ನಂತರ ನಡೆದ ವಿವಿಧ ಸ್ನೇಹ ಸ್ಪರ್ಧೆಗಳು ಕಾರ್ಯಕ್ರಮವನ್ನು ಹೆಚ್ಚು ಆಸಕ್ತಿದಾಯಕವಾಗಿಸಿತು. ಕುವೈತ್ನ ಪ್ರಸಿದ್ಧ ಗಾಯಕ ರಫೀಕ್ ಅಲ್ಲೈಯವರ ಹಾಡುಗಳು ಬಹಳ ಆನಂದದಾಯಕವಾಗಿ ನಡೆದು ಕಾರ್ಯಕ್ರಮ ಸಮಾಪನಗೊಂಡಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.